ಹಾಯ್ ಆಲ್, ಇದು ನನ್ನ ಬರ್ತಡೇ ವ್ಲಾಗ್ ಆಗುತ್ತೆ. ಸೊ ನಮ್ಮ ಮನೆಯವರು ನೈಟೇ ನನಗೆ ಹೊಸ ಫೋನು ಮತ್ತು ಕೇಕ್ ಕೂಡ ಕಟ್ಟಿಂಗ್ ಮಾಡಿಸೋದು. ನನಗಂತೂ ತುಂಬಾ ಖುಷಿ ಆಯಿತು. ನೆಕ್ಸ್ಟು ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯಲ್ಲಿ ನಾವು ಬಂದಿದ್ದೆ ಶಕ್ತಿ ಹಿಲ್ಸು ಮತ್ತು ಓಂಕಾರ ಹಿಲ್ಸು. ಫಸ್ಟ್ ವಿಸಿಟ್ ಮಾಡಿದ್ದು ಓಂಕಾರ ಹಿಲ್ಸು. ನೋಡಿ, ಅಟ್ಮಾಸ್ಫಿಯರ್ ಅಂತೂ ಸೂಪರ್ವಾಗಿತ್ತು. ನನಗಂತೂ ಈ ಥರ ಟೆಂಪಲ್ಸ್ಗೆ ವಿಸಿಟ್ ಕೊಟ್ಟರೆ ಮನಸ್ಸು ಒಂಥರ ನಿರಾಳ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ಈ ಟೆಂಪಲ್ಲು. ನಾವು ಲವ್ ಮಾಡಬೇಕಾದ್ರೆ ಬಂದಿದ್ವಿ ಈ ಟೆಂಪಲ್ಗೆ. ಅದಾದಮೇಲೆ ಮದುವೆ ಆಗಿ ಮಗು ಎಲ್ಲ ಆದಮೇಲೆ ಫಸ್ಟ್ ಟೈಮ್ ಈ ಟೆಂಪಲ್ನ ವಿಸಿಟ್ ಮಾಡಿತ್ತು. ನೋಡಿ, ಎಷ್ಟೋ ವರ್ಷ ಆದಮೇಲೆ ಬಂದ್ವಿ. ಸೊ ಆ ಮೆಮೊರಿ ಎಲ್ಲ ಒಂಥರ ಕಣ್ಮುಂದೆ ಬಂದೋಯ್ತು. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಓಂಕಾರೇಶ್ವರ ದೇವರಿದೆ, ಮತ್ತು ಅದು ಪಕ್ಕ ಎಲ್ಲ ತುಂಬಾ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಖತ್ತಾಗಿದೆ ದೇವಸ್ಥಾನ. ಯಾರೆಲ್ಲ ನೋಡಿಲ್ಲ, ಟೈಮ್ ಇದ್ದಾಗ ಒಂದು ಸಲ ಬಂದು ನೋಡಿ. ಇದು ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಗೊತ್ತಿಲ್ಲ, ಬಟ್ ಕ್ಲೋಸಿಂಗ್ ಮಾತ್ರ 12:45ಗೆ ಕ್ಲೋಸ್ ಆಗೋಗುತ್ತೆ. ಆಮೇಲೆ ನಾವು ಇಲ್ಲಿ ಶಕ್ತಿ ಹಿಲ್ಸಿಗೆ ಬಂದ್ವಿ. ಇದು ನೋಡಿ, ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಎರಡೂ ಕೂಡ ಸ್ವಲ್ಪ ನಿಯರೆಸ್ಟಲ್ಲೇ ಇರೋದ್ರಿಂದ ಆ ಕಡೆ ಬಂದರೆ ಎರಡು ದೇವಸ್ಥಾನನೂ ಕೂಡ ನೋಡ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಮತ್ತು ಜನ ಕೂಡ ಯಾರೂ ಇರಲಿಲ್ಲ. ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಜನ ತುಂಬ ಕಮ್ಮಿ ಇದ್ದರು. ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದುಬಿಟ್ರೆ ಅವ್ರನ್ನ ಹಿಡಿಯೋದೇ ಒಂದು ಕೆಲಸ ಹೋಗುತ್ತೆ. ನನ್ನ ಮಗಳಂತೂ ಕೈ ಬಿಟ್ಟರೆ ಸಾಕು ಅಲ್ಲಿ ಇಲ್ಲಿ ಓಡೋಗ್ತಾನೆ ಇರ್ತಿದ್ಲು. ಅದಕ್ಕೆ ಅವ್ರ ಅಪ್ಪನ ಜೊತೆ ಬಿಟ್ಬಿಟ್ಟಿದೆ. ಸೊ ಅವ್ರ ಅಪ್ಪಂಗೆ ತಲೆ ಎಲ್ಲ ತಿನ್ಕೊಂಡು ಫೈನಲಿ ನಾವು ದೇವ್ರ ದರ್ಶನ ಕೂಡ ಆಯಿತು. ನೋಡಿ, ಇದೇ ಲಿಂಗ ತುಂಬಾ ಚೆನ್ನಾಗಿದೆ ಶಿವಪ್ಪ ಇಲ್ಲಿ. ನಂತರ ಇಲ್ಲಿ ಮೇಲ್ಗಡೆ ನೋಡಿ ಆರ್ಮುಗಮ್ ಇಲ್ಲಾಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವರು. ಈ ಕಡೆ ಕಿಂಡಿಯಿಂದ ನೋಡಿದ್ರೆ ಅದು ಕಾಣಿಸುತ್ತೆ. ನಂತರ ಇಲ್ಲಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಇಲ್ಲ ಆರ್ಟ್ ವರ್ಕ್ ಮಾಡಿದ್ರು, ಸಖತ್ತಾಗಿದೆ. ಇದನ್ನು ಯಾರು ಮಾಡಿದಾರೋ ಅವ್ರಿಗೆ ದೊಡ್ಡದು ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ನನಗಂತೂ ಈ ಥರ ನೋಡ್ತಾ ಇದ್ದರೆ ಕಳೆದೇ ಹೋಗ್ಬಿಡ್ತೀನಿ. ನೋಡ್ಕೊಂಡು ಅಲ್ಲೇ ನಿಂತ್ಕೊಬಿಟ್ಟಿದೆ. ತುಂಬಾ ಚೆನ್ನಾಗಿತ್ತು. ಮತ್ತು ನೋಡಿ, ಇಲ್ಲೊಂದು ಓಪನ್ ಸ್ಪೇಸ್ ಇತ್ತು. ನನ್ನ ಮಗಳು ಏನಿದೆ ತೋರಿಸಿ ಅಂತೇಳಿ ಹಠ ಮಾಡ್ತಿದ್ಲು. ಸೊ ಅಲ್ಲಿ ನೋಡಿದ್ರೆ ಅಲ್ಲೇನೂ ಕಾಣಿಸ್ತಾನೆ ಇರಲಿಲ್ಲ. ನಂತರ ನಾವಿಲ್ಲೆಲ್ಲ ಮುಗಿಸ್ಕೊಂಡು ಈಚೆ ಹೋದ್ವಿ. ಸೊ ಕ್ಲೋಸಿಂಗ್ ಅಲ್ಲಿ 12:45 ಆಯಿತು. ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ. ನೋಡಿ, ಫೋಟೋ ಮತ್ತು ವೀಡಿಯೋಸ್ ತೊಗೊಳೋಕ್ಕೂ ಅಷ್ಟೇ ತುಂಬ ಜನ ಬಂದಿದ್ದರು ಇಲ್ಲಿ. ನಮ್ಮ ಮನೆಯವ್ರಿಗೊಂದು ಕಾಲ್ ಬಂತು ಅಂತೇಳಿ ಅವ್ರು ಮಾತಾಡ್ತಾಯಿದ್ರು. ಆ ಗ್ಯಾಪಲ್ಲಿ ನನ್ನ ಮಗಳು ಆ ಕಡೆ ಈ ಕಡೆ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲ ಹೊರಟೋಗಿದ್ಲು. ಈ ದೇವಸ್ಥಾನ ನೋಡಿ, ಅದು ಆಪೋಸಿಟ್ ಇದೆ ಕರುಮಾರಿಯಮ್ಮ ಟೆಂಪಲ್ಲು. ಇದು ಕೂಡ ಮಹಾಮಂಗಳಾರತಿ ಆಯ್ತಾಯಿತ್ತು, ಕ್ಲೋಸಿಂಗ್ ಟೈಮ್ ಇತ್ತು ಅಂತೇಳಿ. ಇದು ಕೂಡ ತುಂಬಾ ಚೆನ್ನಾಗಿತ್ತು ದೇವರು. ಚೆನ್ನಾಗಿ ದರ್ಶನ ಕೂಡ ಆಯಿತು. ನಂತರ ನಾವಿಲ್ಲಿ ಇಲ್ಲೂ ಒಂದು ಸ್ವಲ್ಪ ಫೋಟೋ ಎಲ್ಲ ತೊಗೊಂಡು ಮತ್ತು ಟಿಫನ್ ಮಾಡಿರಲಿಲ್ಲ ನಾವು ಬೆಳಗ್ಗೆಯಿಂದ. ಸೊ ನನಗೊಂದು ಅಭ್ಯಾಸ, ಟೆಂಪಲ್ಗೆ ಹೋಗಬೇಕು ಅಂದಾಗ ಟಿಫನ್ ಮಾಡಲ್ಲ ನಾನು. ದರ್ಶನ ಎಲ್ಲ ಮುಗ್ದಾದ್ಮೇಲೆ ಏನಾದರೂ ತಿನ್ನೋದು. ಸೊ ಇಲ್ಲಿಂದ ಹೋಗ್ಬೇಕಾದ್ರೆ ಆನ್ ದ ವೇ ಒಂದು ಮದ್ರಸಾ ಕೆಫೆ ಅಂತ ಸಿಕ್ತು. ಅಲ್ಲಿ ಲೈಟಾಗಿ ನಾವಿಲ್ಲಿ ವೆಜ್ ಬಿರಿಯಾನಿ ಮತ್ತು ಇಡ್ಲಿ ತೊಗೊಂಡಿದ್ವಿ. ನಮ್ಮ ಮನೆಯವರು ಬಿಸಿಬೇಳೆ ಬಾತ್ ತೊಗೊಂಡು ತಿಂದರು. ನನ್ನ ಮಗಳು ನೋಡಿ ಇದನ್ನು ತಿಂದು. ಸೊ ಆ ದಿನ ತುಂಬಾ ಎಂಜಾಯ್ ಮಾಡೋದು. ಆ ದಿನ ಸ್ಪೆಷಲ್ ಆಗಿರೋದಕ್ಕೆ ಕಾರಣ ನಮ್ಮ ಮನೆಯವರು. ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು.